ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 4 ಬಾಯ್ಲ್ಡ್ ಎಗ್ಸ್, ಬೇಯಿಸಿಟ್ಟ ಮೊಟ್ಟೆ, ಅದನ್ನು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ದೊಡ್ಡ ಸೈಜ್ ಈರುಳ್ಳಿ ಅನಿಯನ್, 1/2 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 4 ಟೇಬಲ್ ಸ್ಪೂನ್ ಮೊಸರು ಕರ್ಡ್, ಮಸಾಲ ರುಬ್ಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 6 ಕ್ಯಾಶ್ಯೂ ಗೋಡಂಬಿ, ಸ್ವಲ್ಪ ಪುದೀನ, 4 ಹಸಿಮೆಣಸು ಗ್ರೀನ್ ಚಿಲ್ಲಿ, 10 ಎಸಳು ಬೆಳ್ಳುಳ್ಳಿ, 1.5 ಇಂಚ್ ಶುಂಠಿ, ಡ್ರೈ ಮಸಾಲ, ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನ್ ಟರ್ಮರಿಕ್, ಅರ್ಧ ಟೀ ಸ್ಪೂನ್ ಜೀರಾ ಪುಡಿ. ಸೊ ಇಲ್ಲಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ಮೊಸರು ಕರ್ಡ್, ಸೊ ಒಟ್ಟಿಗೆ ಇದನ್ನು ನಾವು ಗ್ರೈಂಡ್ ಮಾಡುವ, ರುಬ್ಕೊಳ್ಳುವ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಜೀರಾ ಸೀಡ್ಸ್ ಹಾಕೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಜೀರಿಗೆ ಲೈಟ್ ಕೆಂಪಾಗಿದೆ. ಈಗ ಈರುಳ್ಳಿ ಹಾಕೋಣ, ಆನಿಯನ್. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಈರುಳ್ಳಿಯನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಒಳ್ಳೆ ಕೆಂಪಾಗಿದೆ, ಸಾಕು. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲವನ್ನು ಹಾಕೋಣ. ಸ್ವಲ್ಪ ವಾಟರ್ ನೀರು ಹಾಕೋಣ. ಈಗ ನಾವು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದರ ರಾ ಸ್ಮೆಲ್, ಹಸಿ ವಾಸನೆ ಹೋಗೋ ತನಕ. ಅದರ ಜೊತೆನೆ ನಾವು ಡ್ರೈ ಮಸಾಲ ಸಹ ಹಾಕೋಣ. ಒಳ್ಳೆ ರೀತಿ ಮಸಾಲ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಹಾಕೋಣ, ನೀರು ಹಾಕೋಣ. ಪುನಃ ಇದು ಬಾಯ್ಲ್ ಬರಲಿ. ಈಗ ನಾವು ಕಟ್ ಮಾಡಿದ ಎಗ್ಸ್ ಮೊಟ್ಟೆಯನ್ನು ಹಾಕೋಣ. ನಿಧಾನಕ್ಕೊಮ್ಮೆ ಮಿಕ್ಸ್ ಮಾಡಿ. ಫ್ಲೇಮನ್ನು ಈಗ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಫ್ಲೇಮ್ ಲೋ ಅಲ್ಲೇ ಇಟ್ಕೊಂಡು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ನಮ್ಮ ಸೂಪರ್ ಆದ ಮೊಟ್ಟೆ ಮಸಾಲ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.